Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಇದು ಬಹಳಷ್ಟು ಅಂಶಗಳು ಇದರಲ್ಲಿ ಅಡಗಿವೆ. ಮೊದಲು ಅಂಚೆ ಮತ ಎಣಿಕೆ, ಅದಾದಮೇಲೆ EVM ಓಪನ್ ಆಗುತ್ತೆ. ನಾವು ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ಮತ್ತೊಂದು ಸರಿ ಹೇಳ್ತಾ ಇದ್ದೀವಿ, ನಿಖರವಾದಂಥ ಮತ್ತು ಪ್ರಖರವಾದಂಥ ವಿವರಗಳು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಒಂದು ಸಂಗತಿನ ನಾನು ಆರಂಭದಲ್ಲಿ ಹೇಳಲೇಬೇಕು. ಅವಸರವಾಗಿ ಹರಿಬರಿ ನಾವು ಏನೋ ಅವಸರಕ್ಕೆ ಬಿದ್ದವ್ರ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಹೋಗಲ್ಲ. ಬಂದಿರುವುದನ್ನು ಕರಾರುವಕ್ಕಾಗಿ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಭಾಳ ಗಮನ ಸೆಳೆಯುವಂಥ ಸಂಗತಿ ನಾನು ಹೇಳ್ತಾ ಇದ್ದೆ. 2009ರಿಂದ ಹಿಡಿದು ಇಲ್ಲಿ ತನಕ ಸಂಗತಿಗಳನ್ನ ಹೇಳ್ತಾ ಇದ್ದೆ. ಯಾವ್ಯಾವ ಸ್ಥಿತಿಗತಿಗಳು ಯಾವ ರೀತಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇತ್ತು ಅನ್ನೋದ್ರ ಬಗ್ಗೆ 14ರಲ್ಲಿ ಮೋದಿ ಬಂದಂಥ ಸಂದರ್ಭದಲ್ಲಿ ಒಂದು ಹೊಸ ಪರ್ವ ಶುರುವಾಯಿತು, ರಾಜಕಾರಣದ ಹೊಸ ಪರ್ವ. ಅದನ್ನು ಕೂಡ ನಾವು ಗಮನಿಸಿದ್ವಿ. ಅವಾಗ ಹೇಳಿದ್ದೇನು ಅಂದರೆ, ಇಲ್ಲೆಲ್ಲ 10 ವರ್ಷ ನಾವು ಆಳ್ವಿಕೆ ಮಾಡಿದ್ವಿ. ಜೊತೆಗೇನು ಅಂದರೆ UPA ಎರಡನೇ ಅವಧಿ ಇದೆಯಲ್ಲ, ಎರಡನೇ ಅವಧಿನಲ್ಲಾದಂಥ ವಿಪರೀತ ಭ್ರಷ್ಟಾಚಾರಗಳು ಏನು 1, 2, 2G 3G ಎಲ್ಲಿ ನೋಡಿದ್ರು ಬರೀ ಭ್ರಷ್ಟಾಚಾರದ ಕಥೆಗಳೇ. ಇದನ್ನು ನೋಡಿ ಜನ ಬೇಸತ್ತು ಬಿಟ್ಟಿದ್ದರು. ಜೊತೆಗೇನು ಅಂದರೆ ಮನಮೋಹನ್ ಸಿಂಗ್ ಅವರು ಜಾಸ್ತಿ ಮಾತಾಡಲ್ಲ, ಜೊತೆಗೇನು ಅಂದರೆ ಭಾಳ ಒಳ್ಳೆಯ ಅಧಿಕಾರಿ ಆಗಿದ್ದಂಥವರು, ದೇಶದ ಆರ್ಥಿಕತೆ ಇದೆಯಲ್ಲ ಆರ್ಥಿಕತೆಯನ್ನು ಒಂದು ಮಟ್ಟಕ್ಕೆ ತೆಗೆದುಕೊಂಡು ಬಂದಂಥವ್ರು, ಅಂಥವರು ದೇಶದ ಪ್ರಧಾನಿಯಾಗಿದ್ದರು. 10 ವರ್ಷಗಳ ಕಾಲ ಜನ ಎಲ್ಲೋ ಒಂದು ಕಡೆಗೆ ಬದಲಾವಣೆಯನ್ನು ಬಯಸ್ತಾಯಿದ್ರು. ಜೊತೆಗೆ BJP ಅಲೆ ದೊಡ್ಡ ಮಟ್ಟದಲ್ಲಿತ್ತು, ಮೋದಿ ಅಲೆ ಶುರುವಾಯಿತು. ಯಾಕಂದರೆ ಮೋದಿ ಪರ್ಫಾರ್ಮ್ ಮಾಡಿದರು. ಗುಜರಾತಲ್ಲಿ ಅವರ ಸಾಧನೆಗಳೇನು ಅನ್ನುವಂಥದ್ದಿತ್ತು. ಸೊ ಅದನ್ನು ತುಂಬ ಅದ್ಭುತವಾಗಿ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಕೂಡ BJP ಮಾಡ್ತು. ಅದರ ಪ್ರತಿಫಲ 2014ರಲ್ಲಿ BJP ಅಭೂತಪೂರ್ವವಾದಂಥ ಜಯವನ್ನು ಗಳಿಸ್ತು. ಅದಾದಮೇಲೆ 2019ರಲ್ಲಿ ಬೇಕಾದಷ್ಟು ಹೇಳ್ತಾರೆ, ಪುಲ್ವಾಮಾ ಆ ಘಟನಾವಳಿಗಳಾಯಿತು, ಈ ಘಟನಾವಳಿಗಳಾಯಿತು, ಪೂರಕವಾದಂಥ ಘಟನಾವಳಿಗಳಾಗ್ಬಿಟ್ವು, ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ ಅಂತ. 19ರಲ್ಲಿ ಮತ್ತೆ ಅಭೂತಪೂರ್ವವಾದಂಥ ಜಯ. ಈಗ 24ರಲ್ಲಿ ಏನು ಯಾವುದೂ ಅಂತ ಘಟನಾವಳಿಗಳಾಗಿಲ್ವಲ್ಲ. ಯಾಕಂದರೆ ವಿಪಕ್ಷ ನಾಯಕರು ಹೇಳ್ತಾರೆ, ರಾಮ ಮಂದಿರದ ಇಶ್ಯೂ ಅದು ಇಂಪ್ಯಾಕ್ಟೇ ಆಗಿಲ್ಲ, ಜನ ಅದರ ಬಗ್ಗೆ ಮಾತಾಡೋದೇ ಇಲ್ಲ, 1-2 ಸಂಗತಿಗಳು ಬಂದಿದ್ದು. ಜೊತೆಗೆ ಜನ ಭ್ರಮನಿರಸನಗೊಂಡ್ಬಿಟ್ಟಿದ್ದಾರೆ, ನಿರುದ್ಯೋಗ ಜಾಸ್ತಿ ಆಗಿದೆ. ಜೊತೆಗೇನು ಅಂದರೆ ಈ ಬೇರೆ ಬೇರೆ ರಾಷ್ಟ್ರಗಳ ಈ ಕೈವಾಡಗಳು ಕೂಡ ಇದರಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಅಮೆರಿಕದ ಅಧ್ಯಕ್ಷರು ಮೊನ್ನೆ ಕೊಟ್ಟಂಥ ಹೇಳಿಕೆಗಳು ಭಾಳ ಆಶ್ಚರ್ಯ ನಿಜಕ್ಕೂ. ಇಲ್ಲಿ ಯಾರು ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಅಭದ್ರತೆ ಇದೆ ಅನ್ನೋ ಧಾಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಭಾರತದ ಆರ್ಥಿಕತೆ ಅದು ನ್ಯಾಚುರಲ್ ಆರ್ಥಿಕತೆ ಅಲ್ಲ, ಅದು ಕ್ರಿಯೇಟ್ ಮಾಡಿರುವಂಥದ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಆಸ್ಟ್ರೇಲಿಯಾ ಯಾವುದೋ 4 ವರ್ಷ 5 ವರ್ಷದ ಹಿಂದಿನ ಘಟನಾವಳಿಗಳನ್ನು ಹೇಳುತ್ತೆ ಈಗ ಚುನಾವಣೆ ಸಂದರ್ಭದಲ್ಲಿ. ಇನ್ನು ಚೀನಾದ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿಬಿಟ್ರೆ ಎಲ್ಲೋ ಕಡೆಗೆ ಆಡಳಿತ ವಿರೋಧಿ ಅಲೆ ದೊಡ್ಡ ಮಟ್ಟದಲ್ಲಿ ಎದ್ದುಬಿಟ್ಟಿದೆ, ಅದು ಮುಳುಗಿಸಿಬಿಡುತ್ತೆ ಅನ್ನೋ ರೀತಿಯಲ್ಲೇ ಬಿಂಬಿಸಲಾಗಿತ್ತು. ಆದರೆ ಆಗಿದ್ದೇನು? ಎಕ್ಸಿಟ್ ಪೋಲ್ನ ವಿವರಗಳು ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಜೋರ ಮಾತಾಡ್ತಿದ್ರಲ್ಲ ಅವರೆಲ್ಲ ಬಾಯಿ ಮುಚ್ಕೋಬೇಕಾಯ್ತು. ಈಗ ನಿಜವಾದಂಥ ರಿಸಲ್ಟ್ ಬರ್ತಾ ಇದೆ, ನಿಜವಾದಂಥ ರಿಸಲ್ಟ್. ನಾವು ಹೇಳ್ತಾ ಇದ್ವಿ ಏನಂದ್ರೆ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತ. ಈಗ ಅದರ ಎಕ್ಸಾಕ್ಟ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಏನಾಗುತ್ತೆ ಅನ್ನುವಂಥದ್ದು. ಈಗ ಶುರುವಾಗಿದೆ. ನಮಗೆ EVM ಮೇಲೆ ನಂಬಿಕೆ ಇಲ್ಲ, ನಮಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ನಿನ್ನೆ ಕಾಂಗ್ರೆಸ್ ಒಂದು ಪತ್ರವನ್ನು ಹಾಕಿದೆಯಲ್ಲ, ಆ ಪತ್ರ ನೋಡಿದ್ರೆ ಅನಿಸುತ್ತೆ ಇವ್ರಿಗೇನು ಈ ವ್ಯವಸ್ಥೆ ಬಗ್ಗೆ ನಂಬಿಕೆನೇ ಇಲ್ವಾ ಅಂತ ಹಾಗಾದರೆ ಅಂತ, ಅಷ್ಟರ ಮಟ್ಟಿಗೆ. ಸೊ ಇದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಏನಂದರೆ ರಾಜ್ಯದ ಬಗ್ಗೆ, ರಾಜ್ಯದ 28 ಕ್ಷೇತ್ರಗಳ ಬಗ್ಗೆ ಹೇಳಲೇಬೇಕು. ಅಳಿವು ಉಳಿವಿನ ಪ್ರಶ್ನೆ. ಆಗಲೇ ಮಾಲ್ತೇಶ್ ಹೇಳ್ತಾ ಇದ್ರು, ಎಷ್ಟು ಜನ ಈ ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ಅಣ್ಣ ತಮ್ಮಂದರು ಇಲ್ಲೆಲ್ಲರೂ ಕೂಡ ಕಣಕ್ಕಿಳಿದಿದ್ದಾರೆ ಅಂತ. ಬಹುಶಃ ಇದೊಂದು ಒಳ್ಳೆಯ ನಿರ್ಧಾರ ಇದು ಕಾಂಗ್ರೆಸ್ಸಿನ ಮಟ್ಟಿಗೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಿರುತ್ಸಾಹ ಅನ್ನೋದು ಕಾಣ್ತಾ ಇತ್ತು. 9 ಜನ ನಿಲ್ತಾರೆ, 11 ಜನ ಮಂತ್ರಿಗಳು ನಿಲ್ತಾರೆ, ಯಾವ ಮಂತ್ರಿನೂ ಕೂಡ ಮುಂದೆ ಬರಲಿಲ್ಲ. ಒಬ್ಬನೇ ಒಬ್ಬ ಮಂತ್ರಿ ನಿಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ತೋರಿಸ್ತಿಲ್ಲ. ಅವ್ರಿಗೆ ಗೊತ್ತು ಈ ರೀತಿ ನಿಂತು ಏನಾದರೂ ಗೆದ್ದೋದ್ರೂ ಕೂಡ ಬದುಕು ಅತಂತ್ರ ಆಗಿಬಿಡುತ್ತೆ. ಮಂತ್ರಿ ಪಟ್ಟಣ ಹೋಯಿತು, ಅಲ್ಲಿ ದಿಲ್ಲಿಲಿ ಹೋಗಬೇಕು, ಏನು ಮಾಡ್ತೀರಿ ಹೋಗಿ, ಸರ್ಕಾರ ಬರುತ್ತೆ ಅವ್ರದ್ದೇನಾದ್ರೂ ಬರುವಂಥ ವಿಶ್ವಾಸ ಇದ್ದರೆ ಹೌದಪ್ಪ ನಿಲ್ಲೋಕ್ಕೂ ಒಂದು ಉತ್ಸಾಹ ಇದೆ ಅಂತ. ಆ ತರಹದ ಸಂದರ್ಭ ಸನ್ನಿವೇಶಗಳಿಲ್ಲ ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿತ್ತು.
Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.